ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬಾದಾಮಿ ಪ್ಲೇಸಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಎಲ್ಲ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೋಡಿ, ಯಾರಾದರೂ ಜೀವನದಲ್ಲಿ ವಿಧವೆ ಒಂದು ಮಹಿಳೆ ಏನಿರ್ತಾರಲ್ಲ, ಅವರಿಗೆ ಮದುವೆ ಆಗುವ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಇವರಿಗೆ ಕರೆ ಮಾಡ್ಬೋದು. ಬಟ್ ಆ ಒಬ್ಬ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಹೇಗೆಲ್ಲ ಇರಬೇಕಂತೇಳಿ ಕೊನೆಯದಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಒಂದು ಮಾಹಿತಿ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನೋಡಿ, ಇವರ ಹತ್ರ ಒಂದು ಆಲ್ಮೋಸ್ಟ್ ಇವಾಗ ನೆಕ್ಸ್ಟ್ ಒಂದು ಪ್ಲ್ಯಾನಿಂಗಲ್ಲಿ ಕೂಡ ಇದ್ದಾರೆ, ಈ ಒಂದು ಕಾರ್ ಕೂಡ ಪರ್ಚೇಸ್ ಮಾಡಲಿಕ್ಕೆ. ಸೊ ಇದು ತಮ್ಮ ಒಂದು ಡ್ರೀಮ್ ಕಾರ್ ಕೂಡ ಆಗಿರುತ್ತಂತೇಳಿ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ, ಇವಳ ಒಂದು ಕಂಪ್ಲೀಟ್ ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತಾನೆ. ಈಕೆ ಹೆಸರು ಪ್ರೇಮ ಅಂತೇಳಿ. ವಯಸ್ಸು ಇವಳಿಗೆ 34ರ ಒಂದು ಪ್ರಾಯ ನಡೀತಾ ಇದೆ. ಸ್ವಂತ ಊರು ಬಾದಾಮಿ, ಆದರೆ ಇಲ್ಲಿ ಇವಾಗ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮೈಕಟ್ಟು ಬೆಳ್ಳಿಗೆ ಹೇಗಾದರೂ ಕೂಡ ಬಗ್ಗಿಸಿ ಮಾಡೋಕ್ಕೆ ಚೆನ್ನಾಗಿ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ದುಂಡನೆಯ ಒಂದು ಮುಖ ಕೂಡ ಹೊಂದಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಇಲ್ಲ, ಆಲ್ಮೋಸ್ಟ್ ಇವಾಗ ಜೀವನ ತುಂಬಾ ಒಂದು ಕಷ್ಟ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಜೀವನದ ಒಂದು ಸ್ಥಿತಿ ನೋಡೋದಾದರೆ ಊರಲ್ಲಿ ಒಂದು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ನೀವು ಇದ್ದಲ್ಲಿ ನಾನೇ ಬರ್ತೀನಿ, ಕರೆ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಾಮೆಂಟ್ ಸೆಷನ್ನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ನಾನೇ ಖಂಡಿತವಾಗ್ಲೂ ನಿಮಗೆ ಕರೆ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವರ ಒಂದು ಬಯಕೆ ನೋಡೋದಾದರೆ, ನಾನು ಬರುವಾಗ ಒಂದು 5 ಲಕ್ಷ ತನಕ ಒಂದು ಹಣ ಕೂಡ ತರ್ತೀನಿ, ನನಗೆ ಒಳ್ಳೆಯ ಒಂದು ಸುಖ ಕೊಟ್ಟು ಹೊಂದಿಕೊಂಡು ಹೋಗುವಂಥ ಒಬ್ಬ ವರ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಜೀವನದಲ್ಲಿ ಈ ರೀತಿಯಾಗಿ ಕೊಡುವಂಥವ್ರು ಯಾರು ಕೂಡ ಇರಲ್ಲ. ಯಾಕಂದರೆ ಇವತ್ತಿನ ಒಂದು ಜನ್ರೇಷನಲ್ಲಿ ಒಬ್ಬರನ್ನು ಬಿಲೀವ್ ಮಾಡೋದೇ ತುಂಬಾ ಕಷ್ಟ ಆಗಿರ್ತದೆ. ಸೊ ಹಾಗಾಗಿ ಇವರು ನಿಮ್ಮನ್ನು ನಂಬಿ ಆಲ್ಮೋಸ್ಟ್ 5 ಲಕ್ಷ ತನಕ ಹಣ ಕೂಡ ತರ್ತಾಳಂತೆ. ಸೊ ಇವರಿಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ಇವರು ಆಲ್ಮೋಸ್ಟ್ ಒಂದು ಫೆರಾರಿ ಒಂದು 296 GTS ಅಂತೇಳಿ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ. ಅದು ಫ್ಯೂಚರ್ ಪ್ಲ್ಯಾನಿಂಗ್ ಕೂಡ ಇದೆ. ಬಟ್ ನೋಡೋಣ, ಅವರಿಗೂ ಕೂಡ ಏನಾದರೂ ಒಂದು ಅದೃಷ್ಟ ಇದ್ದರೆ ಖಂಡಿತವಾಗ್ಲೂ ಪರ್ಚೇಸ್ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆಯೇ ವ್ಯಕ್ತಿ ಹೀಗಿದ್ದರೆ ನಾನೇ ಒಂದು ಇಷ್ಟಪಟ್ಟು ಮದುವೆ ಆಗ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಬ್ಬ ಗಂಡಿನ ಒಂದು ಲಕ್ಷಣಗಳು ಇದೆಲ್ಲ ಇರಬೇಕಂತೇಳಿ ಹೇಳಿದ್ದಾರೆ. ಫಸ್ಟ್ ನೋಡಿ, ನನಗೆ ಇಷ್ಟ ಆಗುವಂಥ ಒಬ್ಬ ಗಂಡು ಕಪ್ಪಗೆ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಒಳ್ಳೆ ಕೆಲಸದಲ್ಲಿ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಜೀವನದಲ್ಲಿ ಇವರಿಗೆ ಒಂದು ತುಂಬಾ ಒಂದು ಡ್ರೀಮ್ಸ್ ಇದೆ. ಸೊ ಹಾಗಾಗಿ ಏನಾದರೂ ಒಂದು ವರ್ಕಿಂಗ್ ಇರಬೇಕು, ಇವಳು ಕೂಡ ಜೊತೆಯಲ್ಲಿ ವರ್ಕ್ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಹಾಗೆಯೇ ಯಾರಿಗೂ ಮೋಸ ಮಾಡುವ ಒಂದು ಭಾವನೆ ಇರಬಾರ್ದು. ಯಾಕಂದರೆ ಜನ್ರೇಷನ್ ತುಂಬಾ ಒಂದು ಸ್ಪೀಡ್ ಆಗ್ತಿದೆ. ಸೊ ಹಾಗಾಗಿ ಈ ರೀತಿಯಾದ ಒಂದು ಹೊಲಸು ಕೆಲಸ ಮಾಡಬಾರ್ದಂತೆ ಹೇಳ್ಕೊಂಡಿದ್ದಾರೆ. ನಾನು ಬಿಟ್ಟರೆ ಬೇರೆ ಯಾವುದೇ ಒಂದು ಹೆಂಗಸರ ಒಂದು ಸಹವಾಸ ದೋಷ ಕೂಡ ನಿಮಗೆ ಇರಬಾರ್ದು ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ನನಗೆ ಮಾಡುವಾಗ ಒಂದು ತುಂಬಾ ಇಷ್ಟಪಟ್ಟು ಮಾಡುವಂಥ ವ್ಯಕ್ತಿ ಇದ್ದರೆ ಮಾತ್ರ ನಾನು ಮದುವೆ ಆಗ್ತೇನೆ. ಅದರ್ವೈಸ್ ಒಮ್ಮೆ ನನಗೆ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಇಷ್ಟ ಬಂದಾಗ ಮಾಡ್ತೇನೆ ಅಂದರೆ ಅದು ಆಗಲ್ಲ. ಎನಿ ಟೈಮ್ ಒನ್ ಟೈಮ್ ಮಾಡಿದ ಮೇಲೆ ಮತ್ತೆ ಆವಾಗವಾಗ ಮಾಡ್ತಾನೆ ಇರಬೇಕು. ಅದು ತುಂಬಾ ಇಷ್ಟಪಟ್ಟು ಮಾಡುವಂಥ ಒಬ್ಬ ವ್ಯಕ್ತಿ ಆಗಿರಬೇಕಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಾನು ನಿಮ್ಮ ಒಂದು ಜೋಡಿ ಕೆಲಸ ಮಾಡ್ತೀನಿ, ಹಣ ತರ್ತೀನಿ, ನನಗೆ ಒಂದು ಸುಖ ಚೆನ್ನಾಗಿ ಬೇಕು ಅಷ್ಟೇ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಒಬ್ಬ ಗಂಡಿನ ಒಂದು ಕ್ವಾಲಿಟಿ ಆಗಿರುತ್ತೆ. ಹಾಗೆಯೇ ಇವರು ಒಂದು ಕಾರ್ ಪರ್ಚೇಸ್ ಪ್ಲ್ಯಾನಿಂಗ್ ಏನಿದೆಯಲ್ಲ, ಅದರ ಒಂದು 2 ಸೀಟು ಒಂದು ಕೂಡ ಆಗಿರ್ತದೆ. ಮತ್ತು ಸ್ಟಾರ್ಟಿಂಗ್ ಪ್ರೈಸ್ ನೋಡಲಿಕ್ಕೆ ಹೋದರೆ ಒಂದು ಇದರದ್ದು 6.24 lakh ಇದು ಕ್ರೋರ್ ತನಕ ಇದರ ಒಂದು ಪ್ರೈಸ್ ಕೂಡ ಇದೆ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಇದರ ಒಂದು ಎಕ್ಸ್ಟ್ರಾ ಫೀಚರ್ಸ್ ನೋಡಲಿಕ್ಕೆ ಹೋದರೆ ಇದರ ಜಸ್ಟ್ ಒಂದೇ ಒಂದು ಮಾಡೆಲ್ ಆಗಿರುತ್ತೆ. ಇಂಜಿನ್ ಕ್ಯಾಪಬಿಲಿಟಿ 2992 ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಯೇ ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಆಗಿರುತ್ತೆ. ಮತ್ತು ಇದರಲ್ಲಿ 4 ಏರ್ ಬ್ಯಾಗ್ಸ್ ಕೂಡ ಇದೆ. ಮತ್ತು ಈ ಒಂದು ಫೆರಾರಿಲಿ ಆಲ್ಮೋಸ್ಟ್ 14 ಕಲರ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಯೂಸ್ ಒಂದು ಮಾಡಿರೋ ರಿಪೋರ್ಟ್ ಪ್ರಕಾರ, ಆ ಒಬ್ಬ ಪರ್ಸನ್ಸ್ ಏನು ಯೂಸ್ ಮಾಡಿರ್ತಾರಲ್ಲ ಅವರ ಒಂದು ರಿಪೋರ್ಟ್ ಪ್ರಕಾರ 12.15 ಕೊಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಮೈಲೇಜ್ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದನ್ನು ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಒಂದು ಇಮೇಜ್ ಆಗಿರ್ತದೆ. ಹಾಗೆಯೇ ಫ್ರೆಂಡ್ಸ್, ಇದರಲ್ಲಿ ಫ್ಯೂಲ್ ಪೆಟ್ರೋಲ್ ಆಗಿರುತ್ತೆ. ಮತ್ತು ಇಂಜಿನ್ CC ಹೇಳಿದೆ. ಮತ್ತು ಪವರ್ ಮತ್ತು ಟರ್ಕ್ಯೂ ಎಲ್ಲ ನೋಡ್ಲಿಕ್ಕೆ ಹೋದರೆ 663 bhp ಮತ್ತು 740 ಒಂದು NM ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದರ ಒಂದು ಡ್ರೈವ್ ಟೈಪ್ ನೋಡ್ಲಿಕ್ಕೆ ಹೋದರೆ ಆಲ್ಮೋಸ್ಟ್ RWD ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಇದು ಎಕ್ಸ್ಪ್ರೆಷನ್ ನೋಡ್ಲಿಕ್ಕೆ ಹೋದರೆ 2.9 ಕೊಡುತ್ತೆ ಅಂದರೆ ಇಷ್ಟೇ ಸೆಕೆಂಡಲ್ಲಿ 100 ಒಂದು ಕ್ರಾಸ್ ಕೂಡ ಮಾಡುತ್ತೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.